ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಇನ್ಸ್ಟೆಂಟಾಗಿ ಗುಲಾಬ್ ಜಾಮೂನ್ನ ಹೇಗೆ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗುಲಾಬ್ ಜಾಮೂನು ಎಲ್ಲೂ ಕ್ರ್ಯಾಕ್ ಬರದೇ ರೀತಿ, ಹಾಗೆ ಒಳಗಡೆಯಿಂದನೂ ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ಬರೋ ಹಾಗೆ, ಗಟ್ಟಿ ಬರದೇ ಇರೋ ಹಾಗೆ ಹೇಗೆ ಮಾಡ್ಕೊಳ್ಳೋದು ಅಂತ ಇದರಲ್ಲಿ ಕೆಲವೊಂದು ಟಿಪ್ಸ್ನ ಯೂಸ್ ಮಾಡಿ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ತಡ ಯಾಕೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 100 ಗ್ರಾಮ್ನಷ್ಟು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದಕ್ಕೆ 250 ಗ್ರಾಮ್ ಆಗೋಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೇ ಜಾಮೂನು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ ಕಡಿಮೆ ಬೇಕು ಅಂದರೆ ನೀವು 100 ಗ್ರಾಮ್ ಗುಲಾಬ್ ಜಾಮೂನ್ ಪ್ಯಾಕೆಟಲ್ಲಿ ತೊಗೊಂಡ್ರೆ 200 ಗ್ರಾಮ್ನಷ್ಟು ಸಕ್ಕರೆನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಎಷ್ಟು ಸಕ್ಕರೆನ ತೊಗೊಂಡಿರ್ತೀರೋ ಅಳತೆ ಮಾಡಿಕೊಂಡು 1 ಬೌಲ್ ಸಕ್ಕರೆ ತೊಗೊಂಡ್ರೆ 1 ಬೌಲಷ್ಟು ನೀರನ್ನ ಹಾಕಬೇಕು. ನಾನಿಲ್ಲಿ 1 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ. ಅಂದರೆ 250 ಗ್ರಾಮ್ ಅಷ್ಟು ಸಕ್ಕರೆ ತೊಗೊಂಡ್ರೆ ಅರ್ಧ ಲೀಟ್ರು ಅಂದರೆ 500 ಗ್ರಾಮ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ಅಂಟು ಬಂದರೆ ಸಾಕು. ಗ್ಯಾಸ್ನ ಆಫ್ ಮಾಡ್ಕೊಂಬಿಡಬೇಕು. ಒಂದೆಳೆ ಪಾಕ ತೆಗಿಬಾರ್ದು, ಜಸ್ಟು ಸ್ಟಿಕ್ಕಿಯಾಗಿ ಬರಬೇಕು. ನಂತರ ಪಾಕನ ಆರಕ್ಕಿಟ್ಬಿಟ್ಟು ಈ ಗುಲಾಬ್ ಜಾಮೂನ್ನ ಹೇಗೆ ಕಲಿಸ್ಬೇಕು, ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಇದನ್ನು. ಇಲ್ದಿದ್ರೆ ಒಳಗಡೆ ಎಲ್ಲ ಗಟ್ಟಿಯಾಗಿ ಹಾಗೆ ಉಳಿದ್ಬಿಡುತ್ತೆ. ನೋಡಿ, ಒಂದು ಸರಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪದಾಗಿ ನೀರನ್ನ ಹಾಕ್ಕೊಂಬಿಟ್ಟು ಈ ರೀತಿ ಬೆರಳು ಮೂಲಕನೇ ಕಲಿಸ್ಬೇಕು. ಪ್ರೆಸ್ ಮಾಡಿ ಕಲಿಸ್ಬಾರ್ದು, ಸ್ಮೂತಾಗಿ ಜಾಸ್ತಿ ಒತ್ತದೇನೆ ಈ ರೀತಿ ಕಲಿಸ್ಬೇಕು. ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತನೂ ಸ್ವಲ್ಪ ಮೆದು ಇರಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸಿದ ನಂತರ 10 ನಿಮಿಷ ರೆಸ್ಟಿಗೂ ಬಿಡ್ಬೋದು. ಇಲ್ದಿದ್ರೆ ಇನ್ಸ್ಟೆಂಟಾಗಿಯೂ ಈ ರೀತಿ ಸ್ಮಾಲ್ ಪೋರ್ಷನ್ ತೊಗೊಂಡು ರೌಂಡಕ್ಕೆ ಮಾಡ್ಕೋಬೋದು. ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಾಯಿದ್ದೀನಿ. ಸ್ಮಾಲ್ ಪೋರ್ಷನ್ನ ತೊಗೊಂಡ್ಬಿಟ್ಟು ಒಂದು ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ಮೂತಾಗಿ ನಿಧಾನಕ್ಕೆ ಯಾವುದೇ ಕ್ರ್ಯಾಕ್ ಇಲ್ಲದೇ ಚೆನ್ನಾಗಿ ಉಂಡೆಗಳನ್ನ ಒಂದು ಪ್ಲೇಟಲ್ಲಿ ಮಾಡಿಟ್ಕೋತಾ ಇದ್ದೀನಿ. ನಂತರ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಈ ರೀತಿ ಸ್ವಲ್ಪ ಹಾಕಿದ ನಂತರ ನಿಧಾನಕ್ಕೆ ಮೇಲ್ಗಡೆ ಬರಬೇಕು. ಹಾಗೆ ಮೀಡಿಯಮ್ ಲೋ ಫ್ಲೇಮಲ್ಲೇ ಗ್ಯಾಸ್ನ ಇಟ್ಬಿಟ್ಟು ಇದನ್ನು ನಿಧಾನ ಉರಿಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಯಾಕಂದರೆ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಲ್ಲ, ಹಾಗಾಗಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೋಬೇಡಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಸಡನ್ನಾಗಿ ಬ್ರೌನ್ ಕಲರ್ ಬರುತ್ತೆ ಮೇಲ್ಗಡೆ ಎಲ್ಲ. ಇಲ್ದಿದ್ರೆ ಬೇಗನೆ ಸೀದು ಹೋಗುತ್ತೆ. ನೋಡಿ, ಈ ಕಲರಲ್ಲಿ ನಾನು ಕರಿತಾ ಇದ್ದೀನಿ. ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ಎಣ್ಣೆಯಿಂದ ಆಚೆ ತೆಗೆದುಬಿಟ್ಟು ಪಾಕ ಸ್ವಲ್ಪ ಬಿಸಿಯಾಗಿದೆ. ಪಾಕ ಸ್ವಲ್ಪ ಬಿಸಿ ಇದ್ದಾಗ ಎಣ್ಣೆಯಿಂದ ಆಚೆ ತೆಗೆದ ಜಾಮೂನ 1 ನಿಮಿಷ ಆಚೆ ಇಟ್ಬಿಟ್ಟು ನಂತರ ಪಾಕಕ್ಕೆ ಹಾಕಬೇಕು. ಇಲ್ಲದಿದ್ದರೆ ಪಾಕ ಪೂರ ತಣ್ಣಗಾಗಿತ್ತು ಅಂತಂದರೆ ಎಣ್ಣೆಯಿಂದ ಡೈರೆಕ್ಟಾಗಿ ತೆಗೆದುಬಿಟ್ಟು ಜಾಮೂನ ಸಕ್ಕರೆ ಪಾಕಕ್ಕೆ ಹಾಕ್ಬೋದು. ಮಿನಿಮಮ್ ಅಂದರೂ 4 to 6 ಅವರ್ಸು ಪಾಕದಲ್ಲೇ ಜಾಮೂನು ಇರಬೇಕು. ಹಾಗಾದರೆ ಪಾಕ ಎಲ್ಲ ಹೀರಿಕೊಂಡು ಡಬಲ್ ಸೈಜ್ ಆಗುತ್ತೆ. ನೋಡಿ ಎಷ್ಟು ಸ್ಮೂತ್ ಆ್ಯಂಡ್ ಜ್ಯೂಸಿ ಆಗಿದೆ, ಎಷ್ಟು ಟೇಸ್ಟಿಯಾಗಿ ಬಂದಿದೆ. ನೋಡಿ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೂ ಈ ರೆಸಿಪಿ ಇಷ್ಟವಾದರೆ ಖಂಡಿತವಾಗ್ಲೂ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.